ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಮಾತನ್ನು ನೀವು ಕೇಳಿರ್ತೀರಿ. ಈಗ ಭಾರತದ ಪರಿಸ್ಥಿತಿ ಕೂಡ ಅದೇ ಆಗಿದೆ. 50 ವರ್ಷಗಳ ಹಿಂದೆ ಭಾರತಕ್ಕೆ ಗೋಧಿ ಕೊಡೋದಿಲ್ಲ ಅಂತ ಬೆದರಿಸಿದ್ದ ಅಮೆರಿಕ ಇವತ್ತು ಭಾರತ ಗೋಧಿ ರಫ್ತನ್ನು ನಿಲ್ಲಿಸಿರೋದಕ್ಕೆ ಚಡಪಡಿಸ್ತಾ ಇದೆ. ಅವತ್ತು ಅಮೆರಿಕದ ಕಣ್ಣಿಗೆ ಕಾಣದ ಹಸಿವು, ಬಡತನ, ಆಹಾರ ಭದ್ರತೆಗಳು ಇವತ್ತು ಅವರನ್ನು ಎಚ್ಚರಿಸ್ತಾ ಇವೆ. ಒಂದು ಕಾಲದಲ್ಲಿ ಭಾರತವನ್ನು ಉದಾಸೀನದಿಂದ ಕಂಡಿದ್ದ ಅಮೆರಿಕಾಗೆ ಇವತ್ತು ಭಾರತ ಆಪದ್ ಬಾಂಧವನಾಗಬೇಕು ಅನ್ನೋ ಬಯಕೆ. ಕಾಲದ ಮಹಿಮೆ ಅಂದರೆ ಇದೇ ಅಲ್ವಾ? ಹಾಗಾದರೆ ಏನಾಗ್ತಿದೆ ಭಾರತದಲ್ಲಿ? ಭಾರತ ಗೋಧಿಯನ್ನು ರಫ್ತು ಮಾಡೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಅಮೆರಿಕ ಯಾಕೆ ತನ್ನ ವಿರೋಧವನ್ನು ವ್ಯಕ್ತಪಡಿಸಬೇಕು? ಅಲ್ಲಿ ಅಮೆರಿಕಾಗೆ ಆಗಬೇಕಾಗಿರೋದು ಏನು? ಇಲ್ಲೊಂದು ಕಡೆ ಅಮೆರಿಕ ಭಾರತದ ನಿಲುವನ್ನು ವಿರೋಧಿಸ್ತಾ ಇದ್ದರೆ, ಮತ್ತೊಂದು ಕಡೆ ಚೈನಾ ಭಾರತದ ಬೆನ್ನಿಗೆ ನಿಂತು ಅಮೆರಿಕಾದ ವಿರುದ್ಧ ದನಿ ಎತ್ತಾ ಇದೆ. ಹಾಗಾದರೆ ಏನಿದು ವಿಚಿತ್ರ ಸನ್ನಿವೇಶ? ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷದ ಕಾರಣದಿಂದ ವಿಶ್ವದ ಅನ್ನದ ಬಟ್ಟಲು ಬರಿದಾಗ್ತಾ ಇದೆ. ಯುಕ್ರೇನ್ನ ಬಂದರುಗಳಲ್ಲಿ ಫೆಬ್ರವರಿಗೂ ಮೊದಲೇ ಆಹಾರ ಧಾನ್ಯಗಳನ್ನು ತುಂಬಿಸಿ ನಿಲ್ಲಿಸಿದ್ದ ಹಡಗುಗಳು ಅಲ್ಲಿಂದ ಕದಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಯುದ್ಧ ಪೀಡಿತ ಯುಕ್ರೇನ್ ಈ ವರ್ಷ ಏನನ್ನು ಬೆಳೆಯುವ ಸ್ಥಿತಿಯಲ್ಲೂ ಇಲ್ಲ. ಹೀಗಾಗಿ ಈ ವರ್ಷ ಹಾಗೂ ಮುಂದಿನ ವರ್ಷ ಕೂಡ ಜಗತ್ತು ಆಹಾರ ಧಾನ್ಯದ ಕೊರತೆಯನ್ನು ಎದುರಿಸಬೇಕು. ನಿಮಗೆ ಗೊತ್ತಿರೋ ಹಾಗೆ ರಷ್ಯಾ ಹಾಗೂ ಯುಕ್ರೇನ್ ದೇಶಗಳು ಅತಿ ಹೆಚ್ಚು ಪ್ರಮಾಣದ ಗೋಧಿ, ಜೋಳ, ಸೂರ್ಯಕಾಂತಿ ಎಣ್ಣೆ ಮುಂತಾದ ಪದಾರ್ಥಗಳನ್ನು ರಫ್ತು ಮಾಡ್ತಾ ಇದ್ವು. ಅಲ್ಲಿಂದ ಅವೀಗ ಬರ್ತಾ ಇಲ್ಲ. ಹೀಗಾಗಿ ಜಗತ್ತಿನಾದ್ಯಂತ ಆಹಾರ ಧಾನ್ಯದ ಕೊರತೆ ಉಂಟಾಗ್ತಾ ಇದೆ ಮತ್ತು ಬೆಲೆ ಏರಿಕೆಗೆ ಇದು ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ವಿಶ್ವಸಂಸ್ಥೆಯ ಆಹಾರ ಭದ್ರತಾ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆ ಕೂಡ ಆಹಾರ ಧಾನ್ಯಗಳ ಕೊರತೆ ಉಂಟಾಗುತ್ತೆ. ಹೀಗಾಗಿ ಯಾವೆಲ್ಲ ದೇಶಗಳು ಗೋಧಿ ಬೆಳೆದು ಅದನ್ನು ರಫ್ತು ಮಾಡೋದಕ್ಕೆ ಸಾಧ್ಯ ಇದೆಯೋ ಆ ದೇಶಗಳು ಈಗ ಜಗತ್ತಿನ ಆಹಾರ ಸಮಸ್ಯೆಯನ್ನು ನೀಗಿಸೋದಕ್ಕೆ ಮುಂದೆ ಬರಬೇಕು. ಇಲ್ಲಿ ಅಮೆರಿಕ, ಫ್ರಾನ್ಸ್, ಕೆನಡಾದಂತಹ ದೇಶಗಳ ಜೊತೆ ಭಾರತ ಕೂಡ ಗೋಧಿಯನ್ನು ಬೆಳೆಯುತ್ತೆ ಮತ್ತು ಒಂದಷ್ಟು ಪ್ರಮಾಣದ ಗೋಧಿಯನ್ನು ಭಾರತ ರಫ್ತು ಕೂಡ ಮಾಡ್ತಾ ಇತ್ತು. ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ, ರಷ್ಯಾ ಯುಕ್ರೇನ್ನಿಂದ ಸಾಕಷ್ಟು ಪ್ರಮಾಣದ ಗೋಧಿ ಬರ್ತಾ ಇದ್ದ ಕಾರಣ ಭಾರತದ ಗೋಧಿಗೆ ಮಾರುಕಟ್ಟೆಯಲ್ಲಿ ಅಂಥ ಬೇಡಿಕೆ ಕೂಡ ಇರಲಿಲ್ಲ, ಬೆಲೆ ಕೂಡ ಸಿಗ್ತಾ ಇರಲಿಲ್ಲ. ಈಗ ಅಲ್ಲಿಂದ ಗೋಧಿ ಬರ್ತಾ ಇಲ್ಲ. ಹೀಗಾಗಿ ಭಾರತದ ಗೋಧಿ ಆದರೂ ಸರಿ ಅನ್ನೋ ನಿರ್ಧಾರಕ್ಕೆ ಸಾಕಷ್ಟು ದೇಶಗಳು ಬಂದವು. ಹಾಗಂತ ಭಾರತದ ಗೋಧಿ ಕಳಪೆ ಗುಣಮಟ್ಟದ? ನಮ್ಮ ಗೋಧಿಯ ಕ್ವಾಲಿಟಿಯನ್ನು ಚೆಕ್ ಮಾಡೋದಕ್ಕೆ ಈಜಿಪ್ಟ್ ತನ್ನ ದೇಶದ ತಜ್ಞರನ್ನ ಭಾರತಕ್ಕೆ ಕಳುಹಿಸಿಕೊಡ್ತು. ಗೋಧಿಯ ಸ್ಯಾಂಪಲ್ ಅನ್ನ ಇಂಗ್ಲೆಂಡ್ನ ಲ್ಯಾಬ್ ಒಂದರಲ್ಲಿ ಪರೀಕ್ಷೆಗೆ ಕೂಡ ಒಳಪಡಿಸಲಾಯಿತು. ಅದರ ಫಲಿತಾಂಶದ ಪ್ರಕಾರ ಭಾರತದ ಗೋಧಿ ಜಗತ್ತಿನ ಎಲ್ಲ ಗೋಧಿಗಳಿಗಿಂತಲೂ ಅತ್ಯುತ್ಕೃಷ್ಟ ಅಂತ ಕೂಡ ಗೊತ್ತಾಯಿತು. ಅಮೆರಿಕ, ರಷ್ಯಾದ ಗೋಧಿಗಿಂತಲೂ ಭಾರತದ ಗೋಧಿ ಹೆಚ್ಚು ಪೌಷ್ಟಿಕಾಂಶಗಳಿಂದ ಕೂಡಿದೆ ಅನ್ನೋದು ಗೊತ್ತಾಯಿತು. ಈಗ ಭಾರತದ ಗೋಧಿಗೆ ಜಗತ್ತಿನ ನಾನಾ ದೇಶಗಳು ತುದಿಗಾಲ ಮೇಲೆ ನಿಂತಿವೆ. ಈಗಾಗಲೇ ಈಜಿಪ್ಟ್ಗೆ 500,000 ಟನ್ ಗೋಧಿಯನ್ನು ರಫ್ತು ಮಾಡಿರೋ ಭಾರತ ಇನ್ನು ನಾವು ಗೋಧಿಯನ್ನ ಯಾವ ದೇಶಕ್ಕೂ ಕೊಡೋದಿಲ್ಲ ಅಂತ ರಫ್ತು ನಿಷೇಧ ಹೇರಿಕೊಂಡು ಕೂತುಬಿಟ್ಟಿದೆ. ಅದಕ್ಕೆ ಕಾರಣ ಭಾರತದಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದ ಗೋಧಿಯನ್ನು ಬೆಳೆಯೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು. ನಮ್ಮ ಅಕ್ಕಪಕ್ಕದ ದೇಶಗಳು ಅಂದರೆ ಶ್ರೀಲಂಕಾ, ನೇಪಾಳದಂತಹ ದೇಶಗಳು ಈ ಬಾರಿ ಆಹಾರ ಸಂಕಷ್ಟಕ್ಕೀಡಾಗುತ್ತವೆ. ಅವರಿಗೆ ಸಹಾಯ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ನಮಗೆ ಗೋಧಿ ಬೇಕು ಅನ್ನೋದು. ಜೊತೆಗೆ ಭಾರತದಲ್ಲಿ ಆಹಾರ ಭದ್ರತಾ ಕಾರ್ಯಕ್ರಮಗಳಿಗೆ ಸಂಗ್ರಹಿಸಬೇಕಾದ ಗೋಧಿ ಕಡಿಮೆ ಆಗದ ಹಾಗೆ ನೋಡ್ಕೋಬೇಕು ಅನ್ನೋದು, ಹಾಗೂ ನಮ್ಮಲ್ಲಿ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಅನ್ನೋ ಕಾರಣಗಳ ಜೊತೆಗೆ ಮತ್ತೊಂದು ಅತಿದೊಡ್ಡ ಕಾರಣ ಕೂಡ ಅಲ್ಲಿತ್ತು. ಅದೇನು ಅಂದರೆ, 2004-05ರಲ್ಲೊಮ್ಮೆ ಭಾರತ ತಾನು ಬೆಳೆದ ಗೋಧಿಯನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತು. ಎಷ್ಟು ಮಾರಾಟ ಮಾಡ್ತು ಅಂದ್ರೆ, ತನಗೆ ಬೇಕಾದಷ್ಟು ಪ್ರಮಾಣದ ಗೋಧಿಯನ್ನು ಕೂಡ ಉಳಿಸ್ಕೊಳ್ಳದೆ ಮಾರಾಟ ಮಾಡ್ತು. ಪರಿಣಾಮ ತನ್ನ ಗೋಧಿಯನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಗೋಧಿಯ ಅಭಾವ ಸೃಷ್ಟಿಸಿಕೊಂಡು ಕಡೆಗೆ ವಿದೇಶಗಳಿಂದ ಹೆಚ್ಚಿನ ಬೆಲೆಗೆ ಗೋಧಿಯನ್ನ ಭಾರತ ಆಮದು ಮಾಡ್ಕೋಬೇಕಾಗಿ ಬಂತು. ಅಂಥ ಅವಿವೇಕವನ್ನು ಮತ್ತೆ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಈ ಬಾರಿ ಭಾರತ ಗೋಧಿಯ ರಫ್ತನ್ನು ನಿಲ್ಲಿಸಿದೆ. ಈಗ ಅಮೆರಿಕ ಹಾಗೂ G7 ದೇಶಗಳ ಊರಿಗೆ ಕಾರಣ ಆಗ್ತಾ ಇರೋದು ಇದೇ ಅಂಶ. ಇಲ್ಲಿ ಭಾರತ ಗೋಧಿಯ ರಫ್ತನ್ನು ನಿಲ್ಲಿಸಬಾರದು ಅನ್ನೋದು ಅಮೆರಿಕ ಹಾಗೂ G7 ದೇಶಗಳ ಉದ್ದೇಶ. ಇಲ್ಲಿ ಅಮೆರಿಕ ಭಾರತದ ಮೇಲೆ ಇಂಥ ಒತ್ತಡವನ್ನು ಹೇರ್ತಿರೋದು ಯಾಕೆ ಅನ್ನೋದನ್ನ ನೋಡೋ ಮೊದಲು, ಈ ಹಿಂದೊಮ್ಮೆ ಇದೇ ಅಮೆರಿಕ ಗೋಧಿಯ ವಿಷಯದಲ್ಲಿ ಭಾರತಕ್ಕೆ ಎಂಥ ಅವಮಾನ ಮಾಡಿತ್ತು ಅನ್ನೋದನ್ನು ಕೂಡ ನಾವೊಮ್ಮೆ ಇಲ್ಲಿ ನೆನಪು ಮಾಡ್ಕೋಬೇಕು. ಅದು 1965ರ ಸಮಯ. ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಸಾವಿಗೀಡಾಗಿ ಭಾರತದ ಚುಕ್ಕಾಣಿಯನ್ನ ವಾಮನಮೂರ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಿಡಿದಿದ್ರು. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಅಯೂಬ್ ಖಾನ್ ಅನ್ನೋ ಸರ್ವಾಧಿಕಾರಿಯ ಆಡಳಿತ ನಡೀತಾ ಇತ್ತು. ಅಯೂಬ್ ಖಾನ್ ಅಮೆರಿಕಾದ ಜೊತೆಗೆ ಅತ್ಯುತ್ತಮ ಸಂಬಂಧಗಳನ್ನು ಇಟ್ಕೊಂಡಿದ್ದ. ಹೀಗಾಗಿ ಅಯೂಬ್ ಕೇಳಿದ್ದನ್ನೆಲ್ಲ ಅಮೆರಿಕ ಕೊಡ್ತಾ ಇತ್ತು. ಹೀಗಿರೋ ಹೊತ್ತಲ್ಲೇ ಅಯೂಬ್ ಖಾನ್ ತಲೆಯಲ್ಲೊಂದು ಕೆಟ್ಟ ಯೋಚನೆ ಬಂದ್ಬಿಡುತ್ತೆ. ಹೆಂಗೂ ಭಾರತ 1962ರ ಯುದ್ಧದಲ್ಲಿ ಚೀನಾದ ವಿರುದ್ಧ ಸೋತಿದೆ. ಅದರಿಂದ ಚೇತರಿಸಿಕೊಳ್ಳೋ ಮೊದಲೇ ನಾವು ಭಾರತದ ಮೇಲೆ ನುಗ್ಗಿ ಹೋಗ್ಬಿಟ್ರೆ
ನಮಗೆ ಗೆಲುವು ಗ್ಯಾರಂಟಿ ಅನ್ನೋ ಹುಂಬುತನದಲ್ಲಿ ಅಯೂಬ್ ಖಾನ್ ಭಾರತದ ಮೇಲೆ ಯುದ್ಧವನ್ನು ಸಾರೆಬಿಟ್ಟ. ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟರು. ನಮ್ಮ ಯೋಧರಿಗೆ ಅಷ್ಟು ಸಾಕಿತ್ತು. ಇದ್ದ ಆಯುಧಗಳನ್ನೇ ಬಳಸಿ ಪಾಕಿಸ್ತಾನವನ್ನು ಹಣ್ಣುಗಾಯ ನೀರುಗಾಯ ಮಾಡಿದ ಭಾರತೀಯ ಯೋಧರು ಲಾಹೋರ್ಗೆ ಮುತ್ತಿಗೆ ಕೂಡ ಹಾಕಿಬಿಟ್ರು. ಇನ್ನು 3 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬಿಟ್ಟಿದ್ರೆ ಲಾಹೋರ್ನ ವಿಮಾನ ನಿಲ್ದಾಣ ಭಾರತದ ವಶ ಆಗ್ತಾ ಇತ್ತು. ಸೋಲು ಕಣ್ಣು ಮುಂದೆ ತಾಂಡವ ಆಡ್ತಿದ್ದ ಹಾಗೆ ಅಯೂಬ್ ಖಾನ್ ಯುದ್ಧ ನಿಲ್ಲಿಸೋದಕ್ಕೆ ಭಾರತದ ಮೇಲೆ ಒತ್ತಡ ಹೇರಿಸೋದಕ್ಕೆ ಮುಂದಾದ. ಆದರೆ ಶಾಸ್ತ್ರೀಜಿ ಯಾವುದಕ್ಕೂ ಮಣಿಯುವ ಲಕ್ಷಣಗಳು ಕಾಣಲಿಲ್ಲ. ಅಯೂಬ್ ಖಾನ್ ಅಮೆರಿಕಾದ ಮುಂದೆ ನಿಂತು ಲಬ್ಬ 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 ಬಾಯ್ ಬಡ್ಕೊಂಡ. ಅಮೆರಿಕ ಕೂಡ ಯುದ್ಧ ನಿಲ್ಲಿಸೋದಕ್ಕೆ ಹೇಳ್ತು. ಆದರೆ ಶಾಸ್ತ್ರೀಜಿ ಅದು ಕೇಳಿಸ್ಲೇ ಇಲ್ವೇನೋ ಅನ್ನೋ ಹಾಗೆ ಸುಮ್ಮನಿದ್ರು. ಪಾಕಿಸ್ತಾನದ ಮೇಲಿನ ದಾಳಿ ಮುಂದುವರಿತಾ ಇತ್ತು. ಇದೇ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಕರೆ ಮಾಡಿ, ನೀವು ಯುದ್ಧ ನಿಲ್ಲಿಸದೇ ಇದ್ರೆ ನಾವು ನಿಮಗೆ ಸರಬರಾಜು ಮಾಡೋ ಗೋಧಿಯನ್ನು ನಿಲ್ಲಿಸ್ತೀವಿ ಅಂತ ಬೆದರಿಕೆ ಹಾಕ್ದ. ಎಂಥ ನೀಚತನ ನೋಡ್ರಿ. ಪಾಕಿಸ್ತಾನದ ಮಾತು ಕೇಳ್ಕೊಂಡು ಅವತ್ತು ಇದೇ ಅಮೆರಿಕ ಭಾರತಕ್ಕೆ ಗೋಧಿ ನಿಲ್ಲಿಸ್ತೀವಿ ಅಂತ ಧಮಕಿ ಕೊಟ್ಟು ಭಾರತದ ಜನರನ್ನ ಹಸಿವಿಗೆ ನೂಕುವ ಬೆದರಿಕೆಯನ್ನೊಡ್ಡಿತು. ಆದರೆ ಶಾಸ್ತ್ರೀಜಿ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಇನ್ನು ಇಡೀ ದೇಶ ಕೂಡ ಅವತ್ತು ಭಾರತದ ಪ್ರಧಾನಿಯ ಬೆಂಬಲಕ್ಕೆ ನಿಂತ್ಕೊಳ್ತು. ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾವೇ ಒಂದು ಹೊತ್ತಿನ ಊಟ ತ್ಯಜಿಸುವ ಮೂಲಕ ಇಡೀ ದೇಶ ಏನು ಮಾಡಬೇಕು ಅನ್ನೋದಕ್ಕೆ ಮಾದರಿಯಾದರು. ದೇಶದ ಜನ ಕೂಡ ವಾರದಲ್ಲೊಂದು ದಿನ ಉಪವಾಸ ಮಾಡೋದಕ್ಕೆ ಸಿದ್ಧರಾದರು. ಅಮೆರಿಕಾದ ಗೋಧಿನೇ ನಮಗೆ ಬೇಡ ಅನ್ನೋ ದಿಟ್ಟ ನಿರ್ಧಾರವನ್ನ ಶಾಸ್ತ್ರೀಜಿ ಅವತ್ತು ಅಮೆರಿಕಾಗೆ ರವಾನೆ ಮಾಡಿದರು. ಅವತ್ತು ಅಮೆರಿಕ ಭಾರತಕ್ಕೆ ಬೆದರಿಕೆ ಒಡ್ಡಿದ ಪರಿಣಾಮ ಭಾರತದಲ್ಲಿ ಹಸಿರು ಕ್ರಾಂತಿಯ ಕಹಳೆ ಮೊಳಗಿತು. ಆನಂತರ ಕ್ಷೀರ ಕ್ರಾಂತಿ ಆಯಿತು. ಇವತ್ತು ಭಾರತ ಜಗತ್ತಿಗೆ ಆಹಾರವನ್ನು ಸರಬರಾಜು ಮಾಡೋ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇಷ್ಟಾದರೂ ಭಾರತದ ವಿರುದ್ಧ ಪಶ್ಚಿಮ ದೇಶಗಳು ಮಾಡ್ತಾ ಇದ್ದ ಅಪಪ್ರಚಾರ ಕಡಿಮೆ ಏನಿರಲಿಲ್ಲ. ರಷ್ಯಾ, ಯುಕ್ರೇನ್, ಅಮೆರಿಕ, ಕೆನಡಾ, ಫ್ರಾನ್ಸ್ ಮುಂತಾದ ದೇಶಗಳು ಗೋಧಿಯನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಸರಬರಾಜು ಮಾಡುತ್ತವೆ. ಅವರ ಮಾರುಕಟ್ಟೆಗೆ ಧಕ್ಕೆ ಬರಬಾರದು ಅನ್ನೋ ಕಾರಣಕ್ಕೆ ಭಾರತದ ಗೋಧಿಯ ಗುಣಮಟ್ಟ ಕಳಪೆ ಅನ್ನೋ ಅಪಪ್ರಚಾರ ಮಾಡಲಾಯಿತು. ಈಗ ಭಾರತ ಅವಕಾಶವನ್ನು ಬಳಸಿಕೊಂಡಿದೆ. ಈಜಿಪ್ಟ್ ಬಾಯಲ್ಲಿ ಭಾರತದ ಗೋಧಿಯ ಗುಣಮಟ್ಟದ ಬಗ್ಗೆ ಹೇಳಿಸಿದೆ. ಬ್ರಿಟಿಷ್ ಲ್ಯಾಬ್ಗಳು ಭಾರತದ ಗೋಧಿ ಉತ್ಕೃಷ್ಟ ಗುಣಮಟ್ಟದ್ದು ಅಂತ ಹೇಳಿವೆ. ಇಷ್ಟಾದ ಮೇಲೆ ನಾವು ರಫ್ತು ಮಾಡೋದಿಲ್ಲ ಅಂದಿದೆ ಭಾರತ. ಇನ್ನು ನಮ್ಮ ಗೋಧಿ ನಮ್ಮಿಷ್ಟ, ನಾವು ಮಾರ್ತೀವೋ ಗೋಡೌನ್ನಲ್ಲಿ ಹಾಕಿ ಕೊಳಿಸ್ತೀವೋ ಅದನ್ನು ಕಟ್ಕೊಂಡು ಅಮೆರಿಕಾಗೆ ಏನಾಗಬೇಕು ಅಲ್ವಾ? ಇಲ್ಲಿ ವಿಷಯ ಏನು ಅಂದ್ರೆ, ವಿಶ್ವದ ಅನ್ನದ ಬಟ್ಲು ಖಾಲಿ ಆದ್ರೆ ಅದರ ಆರೋಪ ಅಪವಾದ ಬರುವುದು ಅಮೆರಿಕಾದ ತಲೆಗೆ. ಈಗ ಯುಕ್ರೇನ್ ರಷ್ಯಾ ಯುದ್ಧ ನಡೀತಿದೆಯಲ್ಲ, ಅಲ್ಲಿ ಅಮೆರಿಕ ಹಾಗೂ ನ್ಯಾಟೋ ದೇಶಗಳು ಯುಕ್ರೇನ್ನ ಬೆಂಬಲಕ್ಕೆ ನಿಂತು ಯುದ್ಧ ಮುಂದುವರಿಯೋದಕ್ಕೆ ಸಹಾಯ ಮಾಡ್ತಾ ಇವೆ. ಯುದ್ಧದ ನೆಪದಲ್ಲಿ ಅಮೆರಿಕ ರಷ್ಯಾದ ತೈಲ, ಗ್ಯಾಸು ಹಾಗೂ ಇನ್ನಿತರ ವಸ್ತುಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಸ್ವಿಫ್ಟ್ ಬ್ಯಾನ್ ಹೇರಿದೆ. ಇಲ್ಲಿ ಅಮೆರಿಕದ ಈ ಬ್ಯಾನ್ಗಳು ಮುಂದುವರಿಬೇಕು ಅಂದರೆ ಐರೋಪ್ಯ ದೇಶಗಳಿಗೆ ಹಾಗೂ ಇನ್ನಿತರ ದೇಶಗಳಿಗೆ ಇಂಧನ ಮತ್ತು ಆಹಾರದ ಕೊರತೆ ಉಂಟಾಗಬಾರದು. ಇಲ್ಲಿ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಅರಬ್ ದೇಶಗಳ ಜೊತೆ ಮಾತುಕತೆ ನಡೆಸಿದೆ. ಇರಾನ್, ವೆನೆಜುವೆಲಾಗಳಿಂದ ಕೂಡ ಇಂಧನ ಆಮದು ಮಾಡಿಕೊಳ್ಳೋದಕ್ಕೆ ಮಾತುಕತೆಗಳು ನಡೀತಿವೆ. ಇನ್ನು ಆಹಾರದ ಸಮಸ್ಯೆ ನೀಗಬೇಕು ಅಂದರೆ ಹೆಚ್ಚು ಪ್ರಮಾಣದ ಗೋಧಿ ಬೇಕು. ಗೆಳೆಯರೆ, ಇವತ್ತು ರಷ್ಯಾ, ಯುಕ್ರೇನ್, ಅಮೆರಿಕ, ಕೆನಡಾ, ಫ್ರಾನ್ಸ್ ಸೇರಿದ ಹಾಗೆ ಒಂದಷ್ಟು ಐರೋಪ್ಯ ದೇಶಗಳು ಗೋಧಿಯನ್ನು ಬೆಳೆಯುತ್ತವೆ ಮತ್ತು ರಫ್ತು ಕೂಡ ಮಾಡುತ್ತವೆ. 2021-22ರ ಲೆಕ್ಕಾಚಾರಗಳ ಪ್ರಕಾರ ಇಡೀ ಜಗತ್ತಿಗೆ 787 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಗೋಧಿ ಬೇಕು. ಹಾಗೆ ವಿಶ್ವದಲ್ಲಿ ಪ್ರತಿ ವರ್ಷ ಸುಮಾರು 200 ಮಿಲಿಯನ್ ಟನ್ನಷ್ಟು ಗೋಧಿ ವಿವಿಧ ದೇಶಗಳಿಂದ ಗೋಧಿ ಬೆಳೆಯದ ಮತ್ತು ಆಹಾರದ ಕೊರತೆಯನ್ನು ಅನುಭವಿಸುವ ದೇಶಗಳಿಗೆ ರಫ್ತಾಗುತ್ತೆ. ಇನ್ನು ಅತಿ ಹೆಚ್ಚು ಗೋಧಿಯನ್ನು ಬೆಳೆಯೋದು ಚೈನಾದಲ್ಲಿ. ಅಲ್ಲಿ ಸುಮಾರು 134 ಮಿಲಿಯನ್ ಟನ್ನಷ್ಟು ಗೋಧಿ ಬೆಳೀತಾರೆ. ಆದರೆ ಅದೆಲ್ಲ ಅವರಿಗೆ ಬೇಕಾಗತ್ತೆ. ಇನ್ನು ಭಾರತ 107ರಿಂದ 109 ಮಿಲಿಯನ್ ಟನ್ನಷ್ಟು ಗೋಧಿ ಬೆಳೆಯುತ್ತೆ. ನಾವು ನಮಗೂ ಬಳಸಿಕೊಂಡು ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮಕ್ಕೆ, ಆಫ್ಘನಿಸ್ತಾನಕ್ಕೆ, ಶ್ರೀಲಂಕಾಗೆ ಅಂತ ಒಂದಷ್ಟು ಗೋಧಿಯನ್ನು ಕೊಡ್ತೀವಿ. ಜೊತೆಗೆ ಸುಮಾರು 7-8 ಮಿಲಿಯನ್ ಟನ್ನಷ್ಟು ಗೋಧಿಯನ್ನು ರಫ್ತು ಕೂಡ ಮಾಡ್ತೀವಿ. ಇಷ್ಟಾದರೂ ಅತಿ ಹೆಚ್ಚು ಗೋಧಿ ಬೆಳೆಯುವ 2ನೇ ದೇಶ ಭಾರತ. ಹಾಗೆ 3ನೇ ಸ್ಥಾನದಲ್ಲಿ 85 ಮಿಲಿಯನ್ ಟನ್ ಗೋಧಿ ಬೆಳೆಯುವ ರಷ್ಯಾ ಇದೆ. 4ನೇ ಸ್ಥಾನದಲ್ಲಿ 50 ಮಿಲಿಯನ್ ಟನ್ನಷ್ಟು ಗೋಧಿ ಬೆಳೆಯುವ ಅಮೆರಿಕ ಇದೆ. ಇಲ್ಲಿ ರಷ್ಯಾ ತಾನು ಬೆಳೆಯುವ ಗೋಧಿಯ ಪೈಕಿ ಸುಮಾರು ಅರ್ಧಕ್ಕೂ ಹೆಚ್ಚು ಪ್ರಮಾಣದ ಗೋಧಿಯನ್ನು ರಫ್ತು ಮಾಡುತ್ತೆ. ರಷ್ಯಾ ತುಂಬಾ ದೊಡ್ಡ ಭೂಪ್ರದೇಶವನ್ನು ಹೊಂದಿದೆ, ಕಡಿಮೆ ಜನಸಂಖ್ಯೆ ಇರೋ ದೇಶ. ಇಡೀ ರಷ್ಯಾದಲ್ಲಿ ನಮ್ಮ ಉತ್ತರ ಪ್ರದೇಶ 1ರಲ್ಲಿರುವಷ್ಟು ಜನ ಕೂಡ ಇಲ್ಲ. ಹೀಗಾಗಿ ಅವರು ಬೆಳೆದ ಬಹುಪಾಲನ್ನ ರಫ್ತು ಮಾಡ್ತಾರೆ.
ಅಮೆರಿಕ ಕೂಡ 26 ಮಿಲಿಯನ್ ಟನ್ನಷ್ಟು ಗೋಧಿಯನ್ನು ರಫ್ತು ಮಾಡುತ್ತೆ. ಹಾಗೆ 35 ಮಿಲಿಯನ್ ಟನ್ ಗೋಧಿ ಬೆಳೆಯೋ ಕೆನಡಾ ಸುಮಾರು 15ರಿಂದ 18 ಮಿಲಿಯನ್ ಟನ್ನಷ್ಟು ರಫ್ತು ಮಾಡುತ್ತೆ. 30 ಮಿಲಿಯನ್ ಟನ್ ಗೋಧಿ ಬೆಳೆಯುವ ಫ್ರಾನ್ಸ್ ಕೂಡ ಸುಮಾರು 10 ಮಿಲಿಯನ್ ಟನ್ನಷ್ಟು ಗೋಧಿಯನ್ನು ರಫ್ತು ಮಾಡುತ್ತೆ. ಇನ್ನು 25 ಮಿಲಿಯನ್ ಟನ್ನಷ್ಟು ಗೋಧಿ ಬೆಳೆಯುವ ಪಾಕಿಸ್ತಾನ 2-3 ಮಿಲಿಯನ್ ಟನ್ ಗೋಧಿಯನ್ನು ಪ್ರತಿ ವರ್ಷ ಆಮದು ಮಾಡಿಕೊಳ್ಳುತ್ತೆ. ಆ ನಂತರದ ಸ್ಥಾನದಲ್ಲಿ ಯುಕ್ರೇನ್ ಹಾಗೂ ಜರ್ಮನಿಗಳಿವೆ. ಯುಕ್ರೇನ್ ಕೂಡ ಸುಮಾರು 18 ಮಿಲಿಯನ್ ಟನ್ನಷ್ಟು ಗೋಧಿಯನ್ನು ರಫ್ತು ಮಾಡುತ್ತೆ. ಜರ್ಮನಿ ಸುಮಾರು 9 ಮಿಲಿಯನ್ ಟನ್ನಷ್ಟು ಗೋಧಿಯನ್ನು ರಫ್ತು ಮಾಡುತ್ತೆ. ಇನ್ನು ಅತಿ ಹೆಚ್ಚು ಗೋಧಿಯನ್ನು ಆಮದು ಮಾಡಿಕೊಳ್ಳೋ ದೇಶಗಳ ಪಟ್ಟಿಯಲ್ಲಿ ಚೈನಾ, ಈಜಿಪ್ಟ್, ಇಂಡೋನೇಷ್ಯಾ, ಟರ್ಕಿ, ಅಲ್ಜೀರಿಯಾ ಮುಂತಾದ ದೇಶಗಳಿವೆ. ಈಗ ರಷ್ಯಾ ಮತ್ತು ಯುಕ್ರೇನ್ನಿಂದ ಸರಬರಾಜಾಗ್ತಾ ಇದ್ದ 50% ಗೋಧಿ ಬರ್ತಾ ಇಲ್ಲ. ಹೀಗಾಗಿ ಅದನ್ನು ಅಮೆರಿಕ ಬೇರೆ ಯಾವುದೇ ಮೂಲಗಳಿಂದಾದರೂ ತುಂಬಿಸಬೇಕು. ಹಾಗಂತ ಅಮೆರಿಕ ತಾನು ಬೆಳೆಯೋ ಗೋಧಿಯ ರಫ್ತನ್ನು ಹೆಚ್ಚು ಮಾಡಬಹುದು. ಆದರೆ ಹಾಗೆ ಮಾಡೋ ಮೂಲಕ ತನ್ನ ದೇಶದ ಜನಕ್ಕೆ ಆಹಾರದ ಕೊರತೆ ಉಂಟು ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಮೆರಿಕ ಒಂದೇ ಅಲ್ಲ, ಯಾವ ಐರೋಪ್ಯ ದೇಶ ಕೂಡ ತನ್ನ ಜನಕ್ಕೆ ತೊಂದರೆ ಮಾಡಬೇಕು ಅಂತ ಬಯಸೋದಿಲ್ಲ. ಆದರೆ ಬೇರೆ ದೇಶಗಳು ಏನಾದರೂ ಕೂಡ ಆ ಬಗ್ಗೆ ಅವರಿಗೆ ಅಂಥ ಯಾವ ಚಿಂತೆಯೂ ಇರೋದಿಲ್ಲ. ಹೀಗಾಗಿ ಭಾರತ ಗೋಧಿಯ ರಫ್ತನ್ನು ನಿಷೇಧಿಸಬಾರದು ಅಂತ ಅಮೆರಿಕ ಒತ್ತಡವನ್ನು ಹೇರ್ತಾ ಇದೆ. ಇನ್ನೂ ಮಜಾ ಅಂದರೆ ಎಲ್ಲ ದೇಶಗಳು ನಾವು ರಫ್ತು ಮಾಡೋದನ್ನು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿಬಿಟ್ರೆ ಪ್ರಪಂಚದ ಗತಿ ಏನು ಅನ್ನೋದು ಐರೋಪ್ಯ ದೇಶಗಳು ಭಾರತವನ್ನು ಕೇಳ್ತಾ ಇರೋ ಪ್ರಶ್ನೆ. ಸರಿ ಅಲ್ವಾ? ಮಲೇಷಿಯಾ ಪಾಮ್ ಆಯಿಲ್ ಅನ್ನು ನಿಲ್ಲಿಸ್ತಲ್ಲ, ಅದರಿಂದ ಭಾರತಕ್ಕೆ ಸಮಸ್ಯೆ ಆಯಿತು, ಇನ್ನಿತರ ದೇಶಗಳಿಗೆ ಪ್ರಾಬ್ಲಮ್ ಆಯಿತು. ಆಗ ಮಲೇಷಿಯಾನ ಇವ್ರು ಯಾಕೆ ಕೇಳಲಿಲ್ಲ? ನೀವು ಆಯಿಲ್ ರಫ್ತನ್ನು ನಿಲ್ಲಿಸಿದರೆ ಏಷ್ಯಾದ ದೇಶಗಳು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇವರು ಬಾಯಲ್ಲಿ ಯಾಕೆ ಬರಲಿಲ್ಲ? ರಷ್ಯಾ ಮೇಲೆ ನಿರ್ಬಂಧ ಹೇರಿ ಅಂತ ಅಮೆರಿಕಾಗೇನು ಭಾರತ ಹೇಳಿತಾ? ವಿಶ್ವಸಂಸ್ಥೆಯ ಆಹಾರ ಭದ್ರತಾ ಕಾರ್ಯಕ್ರಮ ಅಂದರೆ ಏನು? ಆಫ್ಘನಿಸ್ತಾನ, ಆಫ್ರಿಕಾದ ದೇಶಗಳು, ಯೆಮನ್, ಸಿರಿಯಾದಂಥ ದೇಶಗಳಿಗೆ ವಿಶ್ವಸಂಸ್ಥೆಯ ಮೂಲಕ ಆಹಾರವನ್ನು ಕಳುಹಿಸೋದು. ಅಲ್ಲಿವತ್ತು ಅನ್ನಕ್ಕೆ ಕೂಡ ಗತಿ ಇಲ್ಲದ ಪರಿಸ್ಥಿತಿಯನ್ನು ತಂದಿಟ್ಟಿದ್ದು ಯಾರು? ಭಾರತನಾ? ಇದೇ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳಲ್ವಾ? ಅವರಿಗೆ ಸಹಾಯ ಮಾಡೋದಾದ್ರೆ ಅಮೆರಿಕ ಮಾಡಬೇಕು, ನ್ಯಾಟೋ ದೇಶಗಳು ಮಾಡಬೇಕು. ಯುದ್ಧ ಮಾಡೋದಕ್ಕೆ ನಾವು, ಹಾಳು ಮಾಡೋದಕ್ಕೆ ನಾವು, ಅನ್ನ ಕೊಡೋದಕ್ಕೆ ಬೇರೆಯವರು ಅನ್ನೋದು ಯಾವ ನೀತಿ ರೀ? ಈಗ ಅಮೆರಿಕ ಭಾರತದ ಮೇಲೆ ಗೋಧಿ ಕಳುಹಿಸೋದನ್ನು ನಿಲ್ಲಿಸಬೇಡಿ ಅಂತ ತೀವ್ರ ಪ್ರಮಾಣದ ಒತ್ತಡವನ್ನು ಹೇರ್ತಾ ಇದೆ. ರಫ್ತು ನಿಷೇಧದ ಬಗ್ಗೆ ಅಮೆರಿಕ ವಿಶ್ವಸಂಸ್ಥೆಯಲ್ಲಿ ಕೂಡ ಪ್ರಸ್ತಾಪ ಮಾಡ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಭಾರತದ ಮೇಲೆ ಇಂಥ ಒತ್ತಡವನ್ನು ಹೇರೋದು ಸರಿಯಲ್ಲ ಅಂತ ಚೈನಾ ಅಮೆರಿಕದ ವಿರುದ್ಧ ದನಿ ಎತ್ತಿದೆ. ಇದೆಲ್ಲವನ್ನ ಕೇಳಿಸ್ಕೊಳ್ತಾ ಯಾವುದಕ್ಕೂ ಪ್ರತಿಕ್ರಿಯಿಸದೆ ಭಾರತ ಮಾತ್ರ ತಣ್ಣಕ್ಕೆ ಕೂತುಬಿಟ್ಟಿದೆ. ಇಲ್ಲಿ ರಫ್ತು ಮಾಡಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಅಲ್ಲ. ಯಾವೆಲ್ಲ ದೇಶಗಳು ಭಾರತದ ಗೋಧಿಯ ವಿರುದ್ಧ ಇಷ್ಟು ದಿನ ಪ್ರಚಾರ ಮಾಡ್ತಾ ಇದ್ವೋ ಅವರು ಭಾರತವನ್ನು ಗೋಧಿಗಾಗಿ ಬೇಡ್ತಾ ಇದ್ದಾರೆ. ಭಾರತ ತನ್ನ ಗೋಧಿ ಅತ್ಯಂತ ಉತ್ಕೃಷ್ಟ ಅನ್ನೋದನ್ನ ಅವ್ರ ಬಾಯಲ್ಲೇ ಹೇಳಿಸಿದೆ ಕೂಡ. ಇನ್ನೂ ಡಿಮ್ಯಾಂಡ್ ಬೆಳೆಸ್ಕೊಳ್ಳಿ, ತನಗೆ ಕೊರತೆಯಾಗದ ಹಾಗೆ ರಫ್ತು ಮಾಡೋದಕ್ಕೆ ಸಾಧ್ಯ ಆದ್ರೆ ಅದನ್ನೂ ಮಾಡಲಿ. ಇಲ್ಲಿ ಆಹಾರ ಭದ್ರತೆಗೆ ಗೋಧಿಯನ್ನು ಕೊಡೋದಿಲ್ಲ ಅಂತ ಭಾರತ ಹೇಳಿಲ್ಲ, ಅದನ್ನು ಖಂಡಿತ ಕೊಡುತ್ತೆ. ಜೊತೆಗೆ ಪಶ್ಚಿಮದ ದೇಶಗಳಿಗೆ ಒಂದಷ್ಟು ಪಾಠವನ್ನು ಕೂಡ ಭಾರತ ಕಲಿಸ್ತಾ ಇದೆ. ಇದು ಎಲ್ಲಿವರೆಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ವಿಶ್ವದ ಗೋಧಿಯ ರಾಜಕೀಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.